ರೇ ಅವ್ರು ಹಿಂದೂ ಜನ ಊಟಕ್ಕೆ ಇಕ್ತಿಲ್ಲ ನಡ್ರಿ ಎಸ್ ಬರ್ರಿ 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 ಅವರು ಹಿಂದೂ ಜನ ಊಟಕ್ಕೆ ಇಕ್ಕಲ್ವಂತೆ ಬಾ ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸ್ಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಹಾಂ, ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೆ, ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ಬೋರ್ಡ್ ಹಾಕಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗಲಿ ರೀ, ಊಟ ಕೂತಾಗ ಎಬ್ಬರಿಸ್ತಾರೆ ಅಂದರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಹಾಂ, ತಪ್ಪಲ್ವ ಅದು? ಹಾಂ, ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಹಾಕೋರಿಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು, ಲೆಕ್ಕ ಹಾಕ್ಕೊಡ್ರಿ. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ. ಹಾಂ, ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಬಿಡಿ, ನೀವು ಮಾತಾಡಬೇಡಿ. ಅವರು ಇದ್ದಂಗೆ ಇರ್ಬೇಕಲ್ವಾ ಸ್ವಾಮಿ? ಮುಂದೆ ಮುಸ್ಲಿಮ್ಸ್ ಇಬ್ಬರು ಸೇರಿ ಅದೇ ಬಾಯಿ ಮಾತು ಅಷ್ಟೇ. ನೋಡಿ ನಂಗಾಯ್ತು, ಏನು ಮಾಡೋದು? ಬೇಜಾರಾಗಿರ್ಬೇಕು. ಬೇಜಾರೇನು ಮಾರ್ಕೆಟ್ ಕ್ಯಾರದಲ್ಲಿ ಹೊಡೆದಂಗೆ ಆಯ್ತು ನಮ್ಗಲ್ಲಿ. ನಾವು ಊಟ ಕೊಟ್ಟು ಎಬ್ಬರಿಸ್ಬಾರ್ದು ಅಂತ ಗಾದೆ ಮಾತು ಹೇಳ್ತಾರೆ, ಹೌದ್ರ? ಕಟಿಂಗ್ ಅವ್ನು ಹೆಚ್ಚು ಕಮ್ಮಿ 1 ವಾರದಿಂದ ಬರ್ತಾ ಇದ್ದಾನೆ. ಆ ಹುಡುಗನ ಈಗಲೂ ಸಿಕ್ಕಿದ್ರೆ ಬಿಡಲ್ಲ. ಏನಪ್ಪ ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ಅಂತ ಕೇಳ್ತೀನಿ. ಪಾಪ ಆ ಹುಡುಗಂದೇನು ತಪ್ಪೈತೆ, ಊಟಕ್ಕೆ ಕರೆದಿದ್ದ. ಅವನೇನು ಎಬ್ಬರಿಸ್ ಕಳಿಸಿಲ್ವಲ್ಲ ಸ್ವಾಮಿ ನನಗೆ. ಆ ಹುಡುಗ ಏನು ಎಬ್ಬರಿಸ್ ಕಳಿಸಿಲ್ಲ. ಗಂಡಿನಿಗೆ ಹೆಣ್ಣಿನ ಕಡೆ ಹುಡುಗ ಎಬ್ಬರಿಸೋರು ಗಂಡವ್ರ ಅಪ್ಪ ಅಂತ ಸ್ವಾಮಿ. ಸಮೀವುಲ್ಲಾ ಅಂತಂದವ್ರ ಹೆಸರು. ಊಟಕ್ಕೆ ಸಮಯ ಊಟಕ್ಕೆ ಋಣ ಇದ್ದವ್ರು ಊಟ ಮಾಡ್ತಾರೆ, ಹೇಳ್ದವ್ರೆ ಮದುವೆಗೆ ಹೋಗಲ್ಲ, ಇದಕ್ಕೆ ಹೋಗಲ್ಲ. ಆದ್ರೂ ನಮ್ಮ ಜನದಲ್ಲಿ ಯಾರೇ ಕುತ್ಕೊಳ್ಳಿ ನಾವು ಇಬ್ಬರು ಕಳಿಸಲ್ವಲ್ಲ ಸಮಯ. ಯಾರ್ಯಾರ್ದು ಅನದ್ರೂಣ ಆಯ್ತಾ ಅವ್ರು ತಿಂತಾರೆ ಅಷ್ಟೇ.